I was saying Paul's name was Saul. ನಾನು ಹೇಳುತ್ತಿದ್ದೆ ಪೌಲನ ಹೆಸರು ಸೌಲ ಎಂಬುದಾಗಿ. In the Old Testament also there was a guy called Saul. ಹಳೆ ಒಡಂಬಡಿಕೆಯಲ್ಲೂ ಕೂಡ ಸೌಲ ಎಂಬ ವ್ಯಕ್ತಿಯು ಇದ್ದನು. I want to show you a little bit about his history. It's a great warning for us. ನಾನು ಆತನ ಸ್ವಲ್ಪ ಇತಿಹಾಸವನ್ನ ನಿಮಗೆ ತೋರಿಸ ಬಯಸುತ್ತೇನೆ. ಅದು ನಮಗೊಂದು ದೊಡ್ಡ ಎಚ್ಚರಿಕೆಯಾಗಿದೆ. If you turn to 1 Samuel, ಒಂದು ಸಮುವೇಲನು, ಇದಕ್ಕೆ ತಿರುಗಿಸಿಕೊಳ್ಳಿರಿ. The first time you read about Saul in the Bible was when he was in obedience to his father. ಸೌಲನ ಕುರಿತಾಗಿ ನೀವು ಸತ್ಯವೇದದಲ್ಲಿ ಮೊದಲ ಬಾರಿಗೆ ಓದುವಂಥದ್ದು ಎಲ್ಲಪ್ಪ ಅಂದ್ರೆ ತನ್ನ ತಂದೆಗೆ ಆತನು ವಿಧೇಯನಾಗುವುದರ ಕುರಿತಾಗಿ. He went looking for some donkeys belonging to his father that were lost. ಆತನು ತನ್ನ ತಂದೆಗೆ ಸಂಬಂಧಪಟ್ಟ ಕೆಲವು ಕತ್ತೆಗಳನ್ನು ಹುಡುಕಿಕೊಂಡು ಹೋದನು. ಆ ಕತ್ತೆಗಳು ಕಳೆದು ಹೋಗಿದ್ದವು. And you read about it in 1 Samuel chapter 9 verse 3. ಒಂದು ಸಮುವೇಲನು 9ನೇ ಅಧ್ಯಾಯ 3ನೇ ವಚನದಲ್ಲಿ ಅದರ ಬಗ್ಗೆ ಓದುತ್ತೀರಿ ನೀವು. 1 Samuel 9 verse 3. The donkeys of Kish, who was Saul's father, were lost. ಒಂದು ಸಮುವೇಲನು 9ನೇ ಅಧ್ಯಾಯ 3ನೇ ವಚನ. ಸೌಲನ ತಂದೆಯಾದ ಕೀಷನ ಕತ್ತೆಗಳು ಕಾಣದೆ ಹೋದದ್ದರಿಂದ ಅಂತ ಇದೆ ಅಲ್ಲಿ. So Kish said to his son Saul, go take the servants and go search for all those donkeys. ಅವನು ತನ್ನ ಮಗನಾದ ಸೌಲನಿಗೆ, ನೀನು ಕೆಲಸದವರ ಸಂಗಡ ಹೋಗಿ ಕತ್ತೆಗಳನ್ನ ಹುಡುಕಲು ಹೋಗಬೇಕು ಅಂತ ಹೇಳ್ತಾನೆ. He did it immediately. Very obedient son. ಆತನು ಅದನ್ನ ತಕ್ಷಣಕ್ಕೆ ಮಾಡಿದನು. ಆತನು ಬಹಳ ವಿಧೇಯವುಳ್ಳಂತ ಮಗನಾಗಿದ್ದನು. And he went many miles. He didn't just go quickly and come back. He went through Ephraim and Shalisha. ಆತನು ಅನೇಕ ಮೈಲುಗಳನ್ನ ದಾಟಿ ಹೋದನು. ತಕ್ಷಣಕ್ಕೆ ಹೋಗಿ ಹಂಗೆ ಬರ್ಲಿಲ್ಲವ. ಎಫ್ರಹೀಮ್ ಬೆಟ್ಟವನ್ನು, ಶಲೀಷ ದೇಶವನ್ನ ದಾಟಿ ಹೋದನು. Went here and there looking for them and didn't find it. Went to another place. ಅಲ್ಲಿ ಇಲ್ಲಿ ಹೋದನು, ಅವುಗಳನ್ನು ಹುಡುಕಿಕೊಂಡು ಕಾಣ್ಲಿಲ್ಲ, ಮತ್ತೊಂದು ಸ್ಥಳಕ್ಕೆ ಹೋದನು. Look at verse 4. He went here and there and they were looking all over. What an obedient son. 4ನೇ ವಚನದಲ್ಲಿ ನೋಡ್ರಿ, ಆತನು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೋದನು. ಅಲ್ಲಿ ಬಹಳ ವಿಧೇಯತೆ ಉಳ್ಳಂತ ಮಗನಾಗಿದ್ದನು. Then finally he said, we haven't found them. Let's go back to our dad because he'll be anxious about us now. ಕೊನೆಯದಾಗಿ ಆತ ಹೇಳ್ತಾನೆ, ನಮಗೆ ಅವು ಸಿಕ್ಲಿಲ್ಲ, ವಾಪಸ್ ನಮ್ಮ ತಂದೆ ಕಡೆಗೆ ಹೋಗೋಣ, ಯಾಕಂದ್ರೆ ಅವರು ನಮ್ಮ ಕುರಿತಾಗಿ ಚಿಂತಿಸುತ್ತಾರಿಲ್ಲ ಅಂದ್ರೆ ಅಂತ ಹೇಳ್ತಾನಲ್ಲಿ. And that's when he met Samuel. ಆ ಸಂದರ್ಭದಲ್ಲಿ ಆತನು ಸಮುವೇಲನನ್ನ ಸಂಧಿಸುತ್ತಾನೆ. And God told Samuel, there's a guy called Saul coming to you. Verse 15. ದೇವರು ಸಮುವೇಲನಿಗೆ ಈ ರೀತಿಯಾಗಿ ಹೇಳುತ್ತಾರೆ 15ನೇ ವಚನದಲ್ಲಿ, ಸೌಲನೆಂಬ ವ್ಯಕ್ತಿಯು ನಿನ್ನ ಬಳಿಗೆ ಬರುತ್ತಿದ್ದಾನೆ ಎಂಬುದಾಗಿ. 1 Samuel 9:15. ಒಂದು ಸಮುವೇಲ 9:15. Before Saul came there, the Lord told Samuel, there's a man coming tomorrow. ಸೌಲನು ಅಲ್ಲಿ ಬರುವ ಮೊದಲೇ ದೇವರು ಸಮುವೇಲನಿಗೆ ಹೇಳ್ತಾರೆ, ಸೌಲನೆಂಬ ವ್ಯಕ್ತಿಯು ನಾಳೆ ನಿನ್ನ ಬಳಿಗೆ ಬರ್ತಾನೆ. And he's the one I've selected to be the king, the first king of Israel. ನಾನು ಆತನನ್ನು ಇಸ್ರಾಯೇಲಿನ ರಾಜನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾರೆ ದೇವರಲ್ಲಿ. The first king of Israel was not David, it was Saul. ಮೊದಲ ಅರಸನು ಇಸ್ರಾಯೇಲಿಗೆ ದಾವೀದನಲ್ಲ, ಅದು ಸೌಲನಾಗಿದ್ದನು. And I'm going to make this man king. ನಾನು ಈ ವ್ಯಕ್ತಿಯನ್ನ ರಾಜನನ್ನಾಗಿ ಅಂದರೆ ನಾಯಕನನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರಲ್ಲಿ ದೇವರು. So when the Lord told him that, you see in chapter 10 verse 1, this is how they anointed them. ದೇವರು ಸಮುವೇಲನಿಗೆ ಹೇಳಿದಾಗ 10ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಸೌಲನನ್ನ ಅಭಿಷೇಕಿಸುತ್ತಾರೆ. Samuel took some oil from a flask and poured it on Saul's head and said, ಸಮುವೇಲನು ಎಣ್ಣೆಯ ಕುಪ್ಪಿಯನ್ನ ತೆಗೆದುಕೊಂಡು ಸೌಲನ ತಲೆಯ ಮೇಲೆ ಹೊಯ್ದು ಈ ರೀತಿಯಾಗಿ ಹೇಳ್ತಾನೆ, you're anointed to be the ruler over the Lord's people. ಕರ್ತನ ಜನರನ್ನು ನೀನು ಆಳಲು ಅಂದರೆ ಅವರಿಗೆ ನಾಯಕನಾಗಲು ನೀನು ಅಭಿಷೇಕಗೊಂಡಿದ್ದಿ ಅಂತ ಹೇಳ್ತಾನೆ. And then the time came to publicly anoint him as king. ಸಮಯ ಬರುತ್ತೆ, ಬಹಿರಂಗವಾಗಿ ಆತನನ್ನ ರಾಜನನ್ನಾಗಿ ಅಭಿಷೇಕಿಸುತ್ತಾನಲ್ಲಿ. Chapter 10 verse 17. 10ನೇ ಅಧ್ಯಾಯ 17ನೇ ವಚನ. Samuel called, he had privately done it already. ಸಮುವೇಲನು ಕರೆಯುತ್ತಾನೆ, ಆಗಲೇ ಆತನು ಅಂತರಂಗದಲ್ಲಿ ಅಂದ್ರೆ ಖಾಸಗಿಯಾಗಿ ಮಾಡಿಬಿಟ್ಟಿರ್ತಾನೆ. But then he wanted all the people to know it too. ಎಲ್ಲಾ ಜನರಿಗೆ ತಿಳಿಯಬೇಕು ಎಂಬುದು ಸಮುವೇಲನ ಬಯಕೆಯಾಗಿತ್ತು. And he said to the sons of Israel, ಆತನು ಇಸ್ರಾಯೇಲ್ ಮಕ್ಕಳಿಗೆ ಈ ರೀತಿ ಹೇಳ್ತಾನೆ. Chapter 10 verse 17, he gathered all the people together and told them in verse 18,
onwards, 10ನೇ ಅಧ್ಯಾಯ 17ನೇ ವಚನ. ಇಲ್ಲಿ ಎಲ್ಲಾ ಜನರನ್ನ ಸೇರಿಸಿ 18ನೇ ವಚನದಿಂದ ಅವರಿಗೆ ಈ ರೀತಿ ಹೇಳುತ್ತಾನಲ್ಲಿ, I'm going to give you a king like you wanted it. ನಿಮಗೆ ಬೇಕಾಗಿರುವ ಪ್ರಕಾರವಾಗಿ ನಾನು ನಿಮಗೆ ಒಬ್ಬ ರಾಜನನ್ನ ಕೊಡುತ್ತಿದ್ದೇನೆ. So he didn't tell them, hey, listen, I've already anointed Saul as a king because the Lord told me. ಸಮುವೇಲನು ಈ ರೀತಿಯಾಗಿ ಹೇಳಲಿಲ್ಲ, ನಾನು ಆಗಲೇ ಸೌಲನನ್ನು ಅಭಿಷೇಕಿಸಿದ್ದೇನೆ ರಾಜನನ್ನಾಗಿ, ದೇವರು ನನಗಾಗಲೇ ಹೇಳಿದ್ದಾರೆ ಅಂತ ಹೇಳಲಿಲ್ಲ. People will say, how you did some partiality there. He didn't want to be accused of that. ಆಗ ಜನರು ಈ ರೀತಿಯಾಗಿ ಹೇಳ್ಬಿಡ್ತಿದ್ರು, ನೀನು ಅಲ್ಲಿ ಪಕ್ಷಪಾತ ಮಾಡಿದೆ ಅಂತ. ಈ ಆರೋಪ ಆತನಿಗೆ ಬೇಕಾಗಿರಲಿಲ್ಲ. ಅದಕ್ಕಾಗಿ He said, let the Lord show himself who is the king. ಆತ ಅಲ್ಲಿ ಹೇಳ್ತಾನೆ, ಸ್ವತಃ ಕರ್ತನೆ ತೋರಿಸ್ಲಿ ಯಾರು ಅರಸನು ಎಂಬುದಾಗಿ ಅಂತ. And the Lord brought, verse 20, all the tribes of Israel. ಅಲ್ಲಿ ಸಮುವೇಲನು ಇಸ್ರಾಯೇಲಿನ ಎಲ್ಲಾ ಕುಲದವರನ್ನು ಬರಮಾಡಿದಾಗ, There were 12 tribes and they said, cast lots. ಅಲ್ಲಿ 12 ಕುಲದವರು ಇದ್ರು. ಹೊಸ ರಾಜನನ್ನು ಆರಿಸಲು ಚೀಟು ಹಾಕತೊಡಗಿದನು. You know how they cast lots to find out and pick out one. ಅವರು ಹೊಸ ರಾಜನನ್ನ ಆರಿಸಲು ಚೀಟು ಹಾಕತೊಡಗಿದರು. ಒಂದನ್ನ ಎತ್ತಿಕೊಳ್ಳಬೇಕಾಗಿತ್ತಲ್ಲಿ. One name. Which is that? ಒಂದು ಹೆಸರನ್ನ ಎತ್ಕೊಳ್ತಾರೆ. ಯಾವುದದು? Benjamin. ಬೆನ್ಯಾಮೀನನ ಗೋತ್ರ ಅಂದ್ರೆ ಕುಲ. They cast a lot and out of 12. That was God's sovereignty. Picked out Benjamin. ಅವರು 12 ಕುಲಗಳಲ್ಲಿ ಚೀಟು ಹಾಕಿದರು. ದೇವರ ಸಾರ್ವಭೌಮತ್ವದಲ್ಲಿ ಬೆನ್ಯಾಮೀನನು ಆರಿಸಲ್ಪಟ್ಟನು. Then they said, put the names of all the families in Benjamin. ನಂತರ ಬೆನ್ಯಾಮೀನನ ಕುಟುಂಬದಲ್ಲಿ ಎಲ್ಲಾ ಹೆಸರುಗಳನ್ನು ಹಾಕಲು ಹೇಳಿದನು. And one family, the Matrite family was taken, verse 21. 21ನೇ ವಚನ. ಆ ಒಂದು ಕುಟುಂಬ, ಅದರಲ್ಲಿ ಮೆಟ್ರಿಯಾ ಕುಟುಂಬವು ಆರಿಸಲ್ಪಟ್ಟಿತು. Okay, then let's put all the children in this family. ನಂತರ ಹೇಳ್ತಾನೆ, ಈ ಕುಟುಂಬದಲ್ಲಿ ಎಲ್ಲಾ ಮಕ್ಕಳ ಹೆಸರನ್ನು ಹಾಕೋಣ ಅಂತ. And they took out a lot and name of Saul came out. ಅಲ್ಲಿ ಚೀಟು ಹಾಕಲಾಗತ್ತೆ. ಆ ಚೀಟಿನಲ್ಲಿ ಸೌಲನ ಹೆಸರು ಆರಿಸಲ್ಪಡತ್ತೆ. So nobody could accuse Samuel of partiality. ಆಗ ಪಕ್ಷಪಾತಕ್ಕಾಗಿ ಯಾರು ಕೂಡ ಸಮುವೇಲನನ್ನ ದೂಷಣೆ ಮಾಡಲು ಬರೋದಿಲ್ಲ. ಆಗ That's how the Lord controlled the lot in the Old Testament like that. ಹಳೆ ಒಡಂಬಡಿಕೆಯಲ್ಲಿ ದೇವರು ಈ ರೀತಿಯಾಗಿ ಚೀಟನ್ನ ನಿಯಂತ್ರಿಸಿದರು. And so they wanted to anoint him. And ಆಗ ಅವರು ಆತನನ್ನ ಅಭಿಷೇಕಿಸಬೇಕಾಗಿತ್ತು. now this is the thing I want you to notice. ಈ ಸಂಗತಿಯನ್ನ ನೀವು ಗಮನಿಸಬೇಕು ಅಂತ ನಾನು ಬಯಸುತ್ತೇನೆ. They looked for him and he could not be found. ಅವರು ಆತನನ್ನ ಹುಡುಕ್ತಾರೆ, ಆದ್ರೆ ಅಲ್ಲಿ ಆತನು ಕಾಣಸಿಗೋದಿಲ್ಲ. He knew that they were going to look for a king and he knew he had been anointed king already. He should have been there. ಸೌಲನಿಗೆ ಆಗ್ಲೇ ಗೊತ್ತಿತ್ತು ಅಲ್ಲಿ ಅರಸನನ್ನ ಆರಿಸುತ್ತಿದ್ದಾರೆ ಅಂತ, ಮತ್ತು ಗೊತ್ತಿತ್ತು ಆತನಿಗೆ ತಾನು ಅಭಿಷೇಕಿಸಲ್ಪಟ್ಟ ರಾಜನು ಅಂತ ಅಲ್ಲಿರ್ಬೇಕಾಗಿತ್ತು. ಅವನು He should have been going right up in front. ಆತನು ಮುಂದೆ ಹೋಗ್ಬೇಕಾಗಿತ್ತಲ್ಲಿ. And where's this guy gone? ಹಾಗಿದ್ದಲ್ಲಿ ಈ ವ್ಯಕ್ತಿಯು ಎಲ್ಲಿ ಹೋದನು? In verse 22 it says he had gone and hidden himself in the baggage. 22ನೇ ವಚನ ಈ ರೀತಿ ಹೇಳುತ್ತೆ, ಸೌಲನು ಸಾಮಗ್ರಿಗಳ ಅಂದ್ರೆ ಸರಕುಗಳ ಹಿಂದೆ ಅಡಗಿಕೊಂಡಿದ್ದನು ಎಂಬುದಾಗಿ. That means a lot of suitcases were lying there and he was crawling underneath near some suitcase so that nobody would see him. ಅಲ್ಲಿ ಸರಕುಗಳು ಸಾಮಗ್ರಿಗಳು ಬಹಳಷ್ಟಿತ್ತು. ಅಲ್ಲಿ ಯಾರೂ ಕೂಡ ಆತನನ್ನ ನೋಡದಂತೆ ಅಲ್ಲಿ ಸಂಧಿಯಲ್ಲಿ ಅಡಗಿಕೊಂಡು ಬಿಟ್ಟಿದ್ದನು. He did not want to be king. ಆತನು ಅರಸನಾಗಬೇಕೆಂಬ ಬಯಕೆಯನ್ನು ಹೊಂದಿರಲಿಲ್ಲ. He said, I'm just a nobody. ಓ, ನಾನು ಏನೂ ಅಲ್ಲ ಎಂಬ ಭಾವನೆ ಆತನಲ್ಲಿತ್ತು. And he hid himself so that they wouldn't find him. ಆತನು ಅಡಗಿಕೊಂಡಿದ್ದನು, ಅದಕ್ಕಾಗಿ ಆತನನ್ನ ಯಾರೂ ಕೂಡ ಕಂಡುಕೊಳ್ಳಲು ಆಗ್ಲಿಲ್ಲ ಅಲ್ಲಿ. But then somebody saw him there, they ran and took him. ಯಾರೋ ಆತನನ್ನ ಅಲ್ಲಿ ನೋಡ್ತಾರೆ, ಓಡಿ ಹೋಗಿ ಆತನನ್ನ ಕರ್ಕೊಂಡ್ಬರ್ತಾರೆ. And Samuel said, this is the one, verse 24, whom the Lord has chosen. 24ನೇ ವಚನದಲ್ಲಿ ಸಮುವೇಲನು ಹೇಳ್ತಾನೆ, ಈ ವ್ಯಕ್ತಿಯನ್ನೇ ಕರ್ತನು ಆದುಕೊಂಡಿದ್ದು ಅಂತ. And everybody shouted, chapter 10, verse 24, long live the king. ಎಲ್ಲರೂ ಅರ್ಭಟಿಸಿ ಕೂಗಿ ಹೇಳ್ತಾರೆ, ಅರಸನಾದವನು ಬಾಳಲಿ ಎಂಬುದಾಗಿ. And the Lord was with him in a mighty way, in a wonderful way, and he got victory after victory after victory after victory. He was doing very well. ಕರ್ತನು ಸೌಲನೊಟ್ಟಿಗೆ ಬಹಳ ಬಲದಿಂದ ಇದ್ರು ಮತ್ತು ಅದ್ಭುತವಾಗಿ ಆತನನ್ನ ನಡೆಸಿದ್ರು ಕೂಡ. ಅದಕ್ಕಾಗಿ ಸೌಲನು ಜಯದ ಮೇಲೆ ಜಯವನ್ನ ಸಾಧಿಸಿದನು. ಎಲ್ಲವೂ ಬಹಳ ಚೆನ್ನಾಗಿ ಹೋಗ್ತಾ ಇತ್ತು. And then finally it came a test. ಕೊನೆಯದಾಗಿ ಒಂದು ಪರೀಕ್ಷೆ ಬರುತ್ತಲ್ಲಿ. One day when he was after a battle, ಒಂದು ದಿನ ಆತನು ಯುದ್ಧದ ನಂತರ Samuel told him, ಸಮುವೇಲನು ಆತನಿಗೆ ಹೇಳ್ತಾನೆ, I will come and offer a sacrifice for you. ನಾನು ಬಂದು ನಿನಗಾಗಿ ಯಜ್ಞವನ್ನ ಅರ್ಪಿಸಬೇಕು ಎಂಬುದಾಗಿ ಸೌಲನಿಗೆ ಹೇಳುತ್ತಾನೆ. But Saul did not wait for Samuel to come. ಆದರೆ ಸಮುವೇಲನು ಬರೋವರೆಗೂ ಸೌಲನು ಕಾಯಲಿಲ್ಲ ಅಲ್ಲಿ. We read here,
Then a second thing happened. ಇಲ್ಲಿ ನಾವು ಓದುತ್ತೇವೆ ಎರಡನೇ ಸಂಗತಿ ಆಗುವಂತದ್ದಲ್ಲಿ. The Lord told, this is all in chapter 14 and chapter 15. ಇವೆಲ್ಲ 14 ಮತ್ತು 15ನೇ ಅಧ್ಯಾಯದಲ್ಲಿದೆ. ಕರ್ತರು ಹೇಳ್ತಾರಲ್ಲಿ, I want you to go and kill all the Amalekites. ನೀನು ಹೋಗಿ ಎಲ್ಲ ಅಮಲೇಕ್ಯರನ್ನು ಕೊಲ್ಲಬೇಕು ಅಂತ ಹೇಳುತ್ತಾನಲ್ಲಿ. And Saul did not kill all of them. ಆದರೆ ಸೌಲನು ಅಲ್ಲಿ ಎಲ್ಲರನ್ನೂ ಕೊಲ್ಲಲಿಲ್ಲ. He spared the king and he spared the sheep. ಆತನು ರಾಜನನ್ನು ಮತ್ತು ಕುರಿ ಮಂದೆಗಳನ್ನು ಉಳಿಸುತ್ತಾನೆ. So I don't want you can see that all in these verses. ಈ ವಚನಗಳಲ್ಲಿ ಇವುಗಳನ್ನೆಲ್ಲ ನೀವು ನೋಡಬಹುದಾಗಿದೆ. And Samuel came to Saul in chapter 15 and verse 12. 15ನೇ ಅಧ್ಯಾಯ 12 ಮತ್ತು 13ನೇ ವಚನ. ಸಮುವೇಲನು ಸೌಲನ ಬಳಿಗೆ ಬರ್ತಾನೆ. And Saul said to him, praise the Lord, I've carried out the command of the Lord. ಸೌಲನು ಸಮುವೇಲನಿಗೆ ಈ ರೀತಿ ಹೇಳ್ತಾನೆ, ನಿನಗೆ ಕರ್ತನ ಆಶೀರ್ವಾದವಾಗಲಿ, ನಾನು ಕರ್ತನ ಆಜ್ಞೆಯನ್ನು ಈಡೇರಿಸಿದನು ಎಂಬುದಾಗಿ. And Samuel said, what do you mean you carried out? I can see the sheep of these Amalekites which God told you to kill, you haven't killed them. ಏನರ್ಥ ಅದು ನೀನು ಕರ್ತನ ಆಜ್ಞೆಗಳನ್ನು ಈಡೇರಿಸಿದ್ದು ಎಂಬುದಾಗಿ? ದೇವರು ನಿನಗೆ ಕುರಿಗಳನ್ನು ಕೊಲ್ಲು ಅಂತ ಹೇಳಿದ್ರು, ಅಮಲೇಕ್ಯರ ಕುರಿಗಳನ್ನ, ಆದರೆ ನೀನು ಅವುಗಳನ್ನ ಕೊಲ್ಲಲಿಲ್ಲ. Then he made some silly excuse. No, the people wanted it. ಆತನು ತಪ್ಪಿಸಿಕೊಳ್ಳಲು ಏನೋ ಒಂದನ್ನು ಹೇಳಿದನು. ಓ ಇಲ್ಲ, ಜನರಿಗೆ ಅದು ಬೇಕಾಗಿತ್ತು. You know how when we are caught in a tough situation we find some excuse to get out of it. Saul was like that. ನಿಮಗೆ ಗೊತ್ತಾ, ನಾವು ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಾಗ ಅದರಿಂದ ಹೊರಗೆ ಬರಲು ಏನಾದರೂ ಒಂದು ಉಪಾಯ ಹುಡುಕ್ತಿವಲ್ಲ, ಆ ರೀತಿಯಾಗಿ ಸೌಲನು ಮಾಡಿದನು ಅಷ್ಟೇ ಅಲ್ಲಿ. And Samuel told Saul, verse 16, let me tell you what the Lord told me last night. ಸಮುವೇಲನು ಸೌಲನಿಗೆ 16ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನಾನು ನಿನಗೆ ಹೇಳುತ್ತೇನೆ, ಕರ್ತನು ನನಗೆ ರಾತ್ರಿಯಲ್ಲಿ ಏನು ಹೇಳಿದ್ರಲ್ಲ ಅದನ್ನ ಅಂತ. Verse 17, this is a great verse. 17ನೇ ವಚನ, ಇದು ಒಂದು ಬಹಳ ಒಳ್ಳೆಯ ವಚನ. A verse that you must remember for yourself. ನಿಮಗೆ ನೀವೇ ಈ ವಚನವನ್ನ ನೆನಪಿಟ್ಟುಕೊಳ್ಳಲೇಬೇಕು. 1 Samuel 15 verse 17. 1 ಸಮುವೇಲ 15ನೇ ಅಧ್ಯಾಯ 17ನೇ ವಚನ. Samuel told Saul, isn't it true? There was a time in your life when you were small in your own eyes. ಸಮುವೇಲನು ಸೌಲನಿಗೆ ಈ ರೀತಿ ಹೇಳ್ತಾನೆ, ಇದು ನಿಜ ಅಲ್ವಾ? ನೀನು ನಿನ್ನ ದೃಷ್ಟಿಯಲ್ಲಿ ಮೊದಲು ಚಿಕ್ಕವನಾಗಿದ್ದಿ ಅಥವಾ ಅಲ್ಪನಾಗಿದ್ದೀಯಲ್ಲವೇ? You hid yourself in the baggage. You were nobody. ನೀನು ಸಾಮಗ್ರಿಗಳ ಹಿಂದೆ ಅಡಗಿಕೊಂಡಿದ್ದೆ, ನೀನು ಏನು ಅಲ್ಲದವನಂತೆ ಭಾವಿಸಿಕೊಂಡಿದ್ದೆ. The day you came to CFC, you were a nobody. ನೀನು CFC ಸಭೆಗೆ ಬಂದಾಗ ನೀನು ಏನು ಅಲ್ಲದವನಾಗಿದ್ದಿ. You'd be very thankful if one person came and spoke to you. ನಿನ್ನ ಬಳಿ ಒಬ್ಬ ವ್ಯಕ್ತಿ ಬಂದು ಮಾತನಾಡಿದ್ರು ಕೂಡ ನೀನು ಬಹಳ ಕೃತಜ್ಞತೆ ಉಳ್ಳವನಾಗಿದ್ದಿ. But you've been here some years. And you begun to think you're such an important person now. Aha. ಈಗ ಬಹಳ ವರ್ಷಗಳಿಂದ ನೀನು ಇಲ್ಲಿದಿ, ಈಗ ನೀನು ಯೋಚಿಸ್ತಾ ಇದ್ದಿ ನಾನು ಬಹಳ ಪ್ರಮುಖವುಳ್ಳಂತ ಮನುಷ್ಯ ಎಂಬುದಾಗಿ. ಹೌದಾ? There was a time when you were small in your own eyes. ಮೊದಲು ನೀನು ನಿನ್ನ ದೃಷ್ಟಿಯಲ್ಲಿ ಚಿಕ್ಕವನಾಗಿದ್ದಿ ಮತ್ತು ಅಲ್ಪನಾಗಿದ್ದಿ. It's a great expression to be little in your own eyes. ಬಹಳ ದೊಡ್ಡ ಹೇಳಿಕೆ ಇದು. ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ನೀವು ಚಿಕ್ಕವರಾಗಿರುವುದು ಅಂದರೆ ಅಲ್ಪವಾಗಿರುವುದು ಅಂತ. 1 Samuel 15:17. 1 ಸಮುವೇಲ 15ನೇ ಅಧ್ಯಾಯ 17ನೇ ವಚನ. Keep that expression before you all your life. ಈ ಒಂದು ವಾಕ್ಯವನ್ನ ಅಥವಾ ಹೇಳಿಕೆಯನ್ನ ನಿಮ್ಮ ಮುಂದೆ ನಿಮ್ಮ ಜೀವಿತ ಪೂರ್ತಿ ಇಟ್ಟುಕೊಳ್ಳಿರಿ. I keep it before me. I say, Lord, I always want to be little in my own eyes. ನಾನು ನನ್ನ ಮುಂದೆ ಯಾವಾಗಲೂ ಇಟ್ಟುಕೊಂಡಿದ್ದೇನೆ, ಕರ್ತರೇ, ನಾನು ನನ್ನ ದೃಷ್ಟಿಯಲ್ಲಿ ಯಾವಾಗಲೂ ಅಲ್ಪನಾಗಿರಬೇಕು ಮತ್ತು ಚಿಕ್ಕವನಾಗಿರಬೇಕು ಅಂತ. I know a lot of people appreciate me, say so many things about me. Let them do that. That's their business. ನನಗೆ ಗೊತ್ತಿದೆ, ಅನೇಕ ಜನರು ನನಗೆ ಪ್ರಶಂಸಿಸ್ತಾರೆ, ಅನೇಕ ಸಂಗತಿಗಳನ್ನು ನನ್ನ ಬಗ್ಗೆ ಹೇಳ್ತಾರೆ, ಅದನ್ನ ಅವ್ರು ಮಾಡಲಿ, ಅದು ಅವ್ರ ಕೆಲಸ. But in my own eyes, I want to be little. ಆದರೆ ನಾನು ನನ್ನ ದೃಷ್ಟಿಯಲ್ಲಿ ಯಾವಾಗಲೂ ಅಲ್ಪನಾಗಿರಬೇಕು, ಅಂದರೆ ಚಿಕ್ಕವನಾಗಿರಬೇಕು. A small person, just like I was the day I was converted. ನಾನು ಮೊದಲು ಪರಿವರ್ತನೆ ಹೊಂದಿದಾಗ ಹೇಗಿದ್ನಲ್ಲ ಆ ರೀತಿಯಾಗಿ ಚಿಕ್ಕವನಾಗಿರಬೇಕು, ಅಲ್ಪನಾಗಿರಬೇಕು. The day I was converted, who knew me? Nobody knew me. ನಾನು ಪರಿವರ್ತನೆ ಹೊಂದಿದಾಗ ನನ್ನ ಬಗ್ಗೆ ಯಾರಿಗೆ ಗೊತ್ತಿತ್ತು? ಯಾರಿಗೂ ಗೊತ್ತಿರಲಿಲ್ಲ. Even the people in that small church I went to did not know me. ನಾನು ಹೋದಂತ ಒಂದು ಸಣ್ಣ ಸಭೆಯಲ್ಲೂ ಕೂಡ ನನ್ನ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. I want to remain small in my own eyes. ನಾನು ನನ್ನ ಸ್ವಂತ ದೃಷ್ಟಿಯಲ್ಲಿ ಯಾವಾಗಲೂ ಅಲ್ಪನಾಗಿರಬೇಕು. I would encourage that to everyone sitting here. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರಿಗೂ ನಾನು ಅದನ್ನ ಪ್ರೋತ್ಸಾಹ ಪಡಿಸುತ್ತೇನೆ.
Why have you become now big in your own eyes? ಯಾಕೆ ನೀವು ನಿಮ್ಮ ದೃಷ್ಟಿಯಲ್ಲಿ ಈಗ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರಿ? And he lost the kingship. ಆತನು ತನ್ನ ಅರಸುತನವನ್ನ ಕಳೆದುಕೊಂಡನಲ್ಲಿ. And he told King Saul, verse 28, the Lord has torn the kingdom of Israel from you. ಆಗ ಸಮುವೇಲನು ಸೌಲನಿಗೆ 28ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನಿನ್ನ ಬಳಿಯಿಂದ ಇಸ್ರಾಯೇಲಿನ ರಾಜ್ಯವನ್ನು ಕರ್ತನು ಈ ಹೊತ್ತು ಕಿತ್ತುಕೊಂಡನು ಎಂಬುದಾಗಿ. And he's given it to somebody else who's better than you. ನಿನಗಿಂತ ಒಳ್ಳೆಯವನಾಗಿರುವ ನಿನ್ನ ನೆರೆಯವನಿಗೆ ಅದನ್ನು ಕೊಟ್ಟನು ಎಂಬುದಾಗಿ ಹೇಳ್ತಾನೆ. And Samuel never met Saul after that. He had nothing more to do with him. ಆ ನಂತರದಲ್ಲಿ ಸಮುವೇಲನು ಸೌಲನನ್ನ ಎಂದಿಗೂ ಸಂಧಿಸಲಿಲ್ಲ, ಯಾಕಂದ್ರೆ ಆತನೊಟ್ಟಿಗೆ ಏನು ಕೆಲಸ ಕೂಡ ಇರಲಿಲ್ಲ. A man who started so well in his race. ಆತನು ತನ್ನ ಸಂತತಿಯಲ್ಲಿ ಬಹಳ ಉತ್ತಮವಾಗಿ ಪ್ರಾರಂಭಿಸಿದ್ದನು ಸೌಲನು. But he got victory after victory after victory. And it went to his head became bigger and bigger and bigger. ಜಯದ ಮೇಲೆ ಜಯವನ್ನು ಸಾಧಿಸುತ್ತಾ ಹೋದಾಗ ಅದು ಆತನ ತಲೆಗೆ ಹೋಯಿತು, ಆ ತಲೆಯು ಬಹಳ ದೊಡ್ಡದಾಗುತ್ತಲೇ ಇತ್ತು. Maybe God has blessed you after coming here to this church. And ನೀವು ಈ ಸಭೆಗೆ ಬಂದ ನಂತರ ದೇವರು ನಿಮ್ಮನ್ನು ಆಶೀರ್ವದಿಸಿರಬಹುದು. Gradually you have become a little prouder. And I'm somebody and I'm respected. And ಕ್ರಮೇಣವಾಗಿ ನೀವು ಗರ್ವಿಗಳಾಗಿ ಏನೋ ಒಂದು ಆಗಿ ಗೌರವವನ್ನ ಸಂಪಾದಿಸಿರಬಹುದು. Brother, be careful. ಸಹೋದರನೇ, ಎಚ್ಚರಿಕೆಯಿಂದ ಇರು. Remain little in your own eyes. ನಿನ್ನ ಸ್ವಂತ ದೃಷ್ಟಿಯಲ್ಲಿ ಯಾವಾಗಲೂ ಅತ್ಯಲ್ಪನಾಗಿರು. Even if you become the greatest saint in CFC or on earth. ನೀವು ಈ CFC ಸಭೆಯಲ್ಲಿ ಅಥವಾ ಇಡೀ ಲೋಕದಲ್ಲಿ ಬಹಳ ದೊಡ್ಡ ಭಕ್ತ ನೆನೆಸಿಕೊಂಡರೂ ಸಹ Remain little in your own eyes because God gives His grace to the humble. ನಿನ್ನ ಸ್ವಂತ ದೃಷ್ಟಿಯಲ್ಲಿ ನೀನು ಅತ್ಯಲ್ಪನಾಗಿರು, ಯಾಕೆಂದ್ರೆ ದೇವರು ತನ್ನ ಕೃಪೆಯನ್ನ ದೀನರಿಗೆ ಕೊಡುತ್ತಾರೆ. That's the only way you'll be able to finish the race. ಅದೊಂದೇ ಮಾರ್ಗ ನೀವು ಈ ಒಂದು ಓಟವನ್ನ ಪೂರೈಸಲು ಶಕ್ತರಾಗಲು.